ಸಮಸ್ತ ಕನ್ನಡ ಜನತೆಗೆ ಅಮೃತ ಜೆ ಹೆಲ್ದಿ ಲೈಫ್ ಸ್ಟೈಲ್ ಚಾನಲ್‌ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿನ ಚಿತ್ರಾನ್ನನ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನನ್ನ ವಿಡಿಯೋ ನೋಡ್ಬಿಟ್ಟು ಕೆಲವರು ಕಮೆಂಟ್ ಮಾಡಿದ್ರು. ಬ್ಯಾಚುಲರ್ಸ್‌ಗೆ 35 ನಿಮಿಷದಲ್ಲಿ ರೈಸ್ ಐಟಮ್ ಮಾಡೋಂಥದ್ದನ್ನ ನಮಗೆ ತಿಳಿಸ್ಕೊಡಿ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ತಡ? ಬನ್ನಿ ಶುರು ಮಾಡೋಣ. ಅಕ್ಕಿ ತೊಳೆದು 5 ನಿಮಿಷ ನೆನೆಸಿ ಬೇಯಕ್ಕಿಡ್ತಾ ಇದ್ದೀನಿ ಪಾತ್ರೆಯಲ್ಲಿ. ನಾನು ಯಾವಾಗಲೂ ಪಾತ್ರೆಯಲ್ಲೇ ಅನ್ನ ಮಾಡೋದು. ಯಾಕೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಈಗ ಒಂದು ಕಡೆ ಅನ್ನ ಇಟ್ಟು, ಇನ್ನೊಂದು ಕಡೆಗೆ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲೇ ಕಡಲೆ ಬೀಜನ ಹುರ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು. ಈ ಥರ ಸಪ್ರೇಟಾಗಿ ಹುರಿದು ಕೊನೆಯಲ್ಲಿ ಸೇರಿಸ್ಕೊಳ್ಳೋದ್ರಿಂದ ತಿನ್ನೋವಾಗ ಕ್ರಂಚಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹುರಿದು ಸೈಡ್ಗೆ ಇಟ್ಕೊಳ್ಳಿ. ಇದು ಎಕ್ಸ್ಟ್ರಾ ಪ್ರೋಟೀನ್ ಕೂಡ ಹೌದು. ಅದಾದ ನಂತರ ನಾನು ಅದೇ ಬಾಣಲಿಗೆ ಇನ್ನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಜೀರಿಗೆನ ಹಾಕ್ಕೊಳ್ತೀನಿ. ನಂತರ ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಸೇರಿಸ್ಕೊಂಡು ಹುರ್ಕೊಳ್ತೀನಿ. ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತೀನಿ. ಈ ಕಡೆ ಅನ್ನ ಬೆಂದಿದೆ, ಬಸ್ದಿದ್ದೀನಿ. ಇನ್ನೊಂದು ಕಡೆ ಈರುಳ್ಳಿನ ಸೇರಿಸ್ಕೊಂಡು ಮತ್ತೆ ಅದನ್ನು ಹುರ್ಕೊಳ್ತೀನಿ. ಈ ಈರುಳ್ಳಿಗೆ ನಾನು ಮುಂಚೆನೆ ಉಪ್ಪು ಮತ್ತೆ ಅರಿಶಿನ ಸೇರಿಸ್ತೀನಿ. ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಮತ್ತು ರುಚಿ ಬರುತ್ತೆ. ಅರಿಶಿನನೂ ಇವಾಗಲೇ ಸೇರಿಸೋದ್ರಿಂದ ಚಿತ್ರಾನ್ನಕ್ಕೆ ಪರ್ಫೆಕ್ಟ್ ಕಲರ್ ಕೊಡುತ್ತೆ. ಅನ್ನ ಬಸ್ದು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿರುವಂಥ ಸ್ಟಾರ್ಚ್ ಕಡಿಮೆ ಆಗುತ್ತೆ ಬಸ್ದಾಗ, ಮತ್ತು ಕ್ಯಾಲೋರಿ ಕಂಟೆಂಟ್ ಕೂಡ ಕಡಿಮೆ ಆಗುತ್ತೆ. ನಂತರ ಶುಗರ್ ಪೇಷಂಟ್ಸ್ಗಂತೂ ತುಂಬ ಒಳ್ಳೆಯದು. ಅನ್ನ ಉದುರುದ್ರಾಗಿ ಸಾಫ್ಟಾಗಿ ಆಗುತ್ತೆ. ಟೊಮೆಟೊ ಸೇರಿಸಿ ಹುರ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಅನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನು ಒತ್ತಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹುರಿದಿಟ್ಟಿರುವಂಥ ಕ್ರಂಚಿ ಕಡಲೆ ಬೀಜನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಯಾದ ಚಿತ್ರಾನ್ನ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.